ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸೆಪ್ಟೆಂಬರ್ 9 ಏಷ್ಯಾ ಕಪ್ 2020 ಬಡಿ ಹೊಡಿ ಕಡಿ ಹಿಡಿ. ಜೋರ್ದಾರ್ ಯಾರು ಆಡ್ತಾರ, ಜೋರ್ದಾರ್ ಯಾರು ಬ್ಯಾಟನ್ನು ಬಾಲಿಗೆ ಬಡಿತಾರ, ಯಾರು ಕ್ಯಾಚ್ ಬಿಡ್ತಾರ ಅಥವಾ ಕ್ಯಾಚ್ ಹಿಡಿತಾರ, ಇದೆಲ್ಲದರ ಮೇಲೆ ನಿಂತಂಥ ಈ 2020 ಇಡೀ ಈ ಕ್ರಿಕೆಟ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ತಂದದನ್ನು ನಾವು ಈಗ ನೋಡಿದ್ವಿ. ಮಾತ್ರ ಈ ಟೀಮ ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಒಂದು ವೇಗದ ಟೀಮ್ ಇದು. ಯಾವುದೇ ಇಲ್ಲ, ವೇಗವಾಗಿ ಆಡಬೇಕು, ಸಡನ್ ಡಿಸಿಷನ್ ತೊಗೊಳ್ಬೇಕು, ಗೆಲ್ಲಬೇಕು, ಇಲ್ಲ ಸೋಲಂತ ಬಿಡಲಾರ್ದು ಬುತ್ತಿ ಅಂತ ಡಿಸಿಷನ್ ಹಾಗೆ ಆಗ್ತಿರ್ತವೆ. ಆದರೂ ಇಲ್ಲೂ ಸಹಿತ ಕೆಲವೊಮ್ಮೆ ಟಾಯ್ ಆದ ಉದಾಹರಣೆಗಳು ಇದ್ದಾವೆ. ಅದೇನೋ ಇರಲಿ, ಈಗ ಈ ಟೀಮಿಗೆ ನಮ್ಮ ಸೂರ್ಯ ನಿಮಗೆ ಗೊತ್ತದ, ಸೂರ್ಯಕುಮಾರ್ ಅವರು ನಾಯಕರಾಗಿದ್ದಾರೆ, ಇದ್ದರು, ಈಗ ಅದಾರ. ಆದರೆ ಒಂದು ಬದಲಾವಣೆ ಆಗಿದೆ, ಅಕ್ಷರ್ ಪಟೇಲ್ರ ಬದಲಾಗಿ ಉಪನಾಯಕರಾಗಿ ಗಿಲ್ ಅವರನ್ನು, ಇಲ್ಲಿವರೆಗೆ ಗಿಲ್ ಅವರನ್ನು, ಶುಭ್ಮನ್ ಗಿಲ್ ಅವರನ್ನು ಟೆಸ್ಟಿಗಾಗಿ ಪರಿಗಣಿಸ್ತಾಯಿದ್ರು. ಟೆಸ್ಟ್ 1ರಲ್ಲಿ ಇರಲಪ್ಪ, ಇವಾಗ ಚೆನ್ನಾಗಿ ಆಡಲಿ, ಸಮಾಧಾನಲೇ ಆಡಲಿ ಅಂತೇಳಿ. ಆದರೆ ಇವರು ಜೋರಾಗಿ ಆಡಬಲ್ಲರು, ಒಳ್ಳೆ ಬ್ಯಾಟ್ಸ್ಮನ್ರು, ಎತ್ತಿ ಆಡಬಲ್ಲರು, ಮತ್ತೇನು ಮಾಡಬಲ್ಲರು, ಒಳ್ಳೆಯ ಬುದ್ಧಿವಂತರು. ಅದರಲ್ಲೂ ಇಂಗ್ಲೆಂಡ್ಗೆ ಹೋದ್ಮೇಲೆ ಅವರ ನಶೀಬ್ ತೆಗೆದಂತಾರಲ್ಲ, ಅದು ನಶೀಬಲ್ಲ, ಅದು ಹಾರ್ಡ್ ವರ್ಕ್ ಪ್ರತಿಫಲ. ನಶೀಬ್ ಯಾವಾಗಲೂ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಎಲ್ಲೋ ಒಂದು ಘಟನೆ ಆಗಿದ್ದನ್ನು ಕಾಗೆ ಕುಂಡ್ರೋದಕ್ಕೆ ಟಾಂಗಿ ಮುರಿದಕ್ಕಂತಾರಲ್ಲ, ಹಾಗೆ ನಶೀಬ್ ಮಾತಾಡ್ಬೋದು ನಾವು ವಿನಃ ಕೇವಲ ನಶೀಬಿನಿಂದ ಇಂಥ ಮ್ಯಾಚನ್ನು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ, ಇದು ಸ್ಪಷ್ಟ. ಆದರೂ ಗೆಲ್ ಅವ್ರಿಗೆ ಅವ್ರ ಆಟ ನೋಡೆ, ಬುದ್ಧಿವಂತಿಗೆ ನೋಡಿ, ಇವ್ರು ಇರಬೇಕಪ್ಪ ಈ ಟೀಮ್ನಲ್ಲ ಅನ್ನೋ ಉದ್ದೇಶದಿಂದ ನಾಯಕಿದ್ದವ್ರನ್ನ ಉಪನಾಯಕನಾಗಿ ಮಾಡಿ ತೊಗೊಂಡಿದ್ದಾರೆ. ಅಕ್ಷರ್ ಪಟೇಲ್ ಒಬ್ಬರು ಆಟಗಾರರಾಗಿ ಸೆಲೆಕ್ಷನ್ ಆಗಿದ್ದಾರೆ. ಆದರೆ ಇವರು ಸೆಲೆಕ್ಷನ್ ಆಗಿದ್ದರಿಂದಾಗಿ ಶ್ರೇಯಸ್ ಅವರು ಒಳ್ಳೆ ಆಟಗಾರರು. ಈ ಒಂದು 2020 ಅವ್ರಿಗೆ ಗೆಟ್ ಪಾಸ್ ಸಿಕ್ಕೋದು ತೊಗೊಳ್ಳಿಲ್ಲ, ನಿರಾಶೆ ಆಗ್ಯದ. ಕೆಲವೊಮ್ಮೆ ಹಿಂಗೆ ಆಗ್ತಾವ್ರೆ, ಅನಿವಾರ್ಯಗಳು ಆಗ್ತಾವೆ. ಒಬ್ಬ ವ್ಯಕ್ತಿ ಭಾಳ ಬೆಳೆದಂತಂದ್ರೆ ಆಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಲಿದಾನಗಳು ಇತಿಹಾಸದಲ್ಲಿ ಆಗಿದ್ದು ಸಾಕಷ್ಟು ಆಗಿದ್ದಾವೆ. ಅದಕ್ಕೆ ಒಂದು ಕಡೆ ಗಂಭೀರ ಅವರು ಹೇಳಿದರು, ಸ್ಪಷ್ಟ ಅದ, ಇಲ್ಲ ಒಬ್ಬ ಹೀರೋಯಿಸಮ್ ಬೆಳೆಸಬಾರ್ದು ನಮ್ಮಲ್ಲಿ ಅಂತೇಳಿ. ಕರೆಕ್ಟ್ ಅವ್ರು ಹೇಳೋದು. ಆದರೆ ಹೀರೋಯಿಸಮ್ ಯಾರಿಗೆ ಬೆಳೆಸೋದಿಲ್ಲ, ಅವ್ರು ಬೆಳೀತಾರೆ. ಇದು ಒಂದಲ್ಲಿ ನಾವು ಗಮನಿಸಬೇಕಾದ ವಿಷಯ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗಂಭೀರ ಅವ್ರು ಹೇಳಿದ್ದನ್ನು ಗಂಭೀರವಾಗಿ ಹೇಳಬೇಕಾಗಿದೆ. ಏನಪ್ಪ ಅಂದ್ರೆ ಹೀರೋ ವರ್ಷಿಪ್ ಇರಬಾರ್ದು, ಖರೆ. ಅದಕ್ಕೆ ಹೀರೋ ಬೆಳೆದ ಬಿಡುತ್ತಲ್ಲ, ಅದಕ್ಕೇನು. ಈಗ ನೋಡ್ರಿ, ಇಂಗ್ಲೆಂಡದಲ್ಲಿ ಏಕಾಏಕಿ ಎಂಥ ಜಬರ್ದಸ್ತ್ ಡ್ರಾ ಮಾಡ್ಕೊಳ್ಳೋದಲ್ಲ, ಸೋದು ಬರುವಂಥ ಎಲ್ಲ ಹೊಸ ಹುಡುಗರು ಯಾರೂ ಇಲ್ಲ ಅಲ್ಲಿ ಹಳಬರು. ಅದರಲ್ಲೂ ಹಿಟ್ ಆಟಗಾರ ನಿಮ್ಗೆ ಗೊತ್ತು, ರೋಹಿತ್ ಶರ್ಮಾ, ಧನಾಧನ್ ಜೊತೆಗೆ ವಿರಾಟ್ ಕೊಹ್ಲಿ, ಧನಾಧನ್ ಇಬ್ಬರು ಬಿಟ್ಟು ಹೋಗ್ಬಿಟ್ರು. ಬಿಟ್ಟು ಹೋದಾಗ ಎಲ್ಲ ಹೊಸಬರು, ಅದು ಯಂಗ್ ಹುಡುಗ 25 ವರ್ಷ ಹುಡುಗ ಗೆಲ್ಲ ಅವಕಾಶ ಹಾಕಿಬಿಡುದು. ಮಾಡಪ್ಪ ನೋಡಿ ಏನು ಮಾಡ್ತೀನಿ ಮಾಡಂತೇಳಿ ಕೈ ಚೆಲ್ಲಿ ಬಿಟ್ಟಂಗೆ, ದ್ರೌಪದಿ ಊಟರ ಬಿಟ್ಟಂಗೆ ಅಂತೀವಲ್ಲ, ಹಂಗೆ ಕಡೆ ಕೃಷ್ಣ ಬಂದ ಉಳಿಸಿದ ಹಂಗಿಲ್ಲ. ಇವನು ಕೃಷ್ಣಾವತಾರ ಅದೇನೋ ಅನ್ನುವಷ್ಟು ಮಟ್ಟಿಗೆ ಏಕದಮ್ ಶುಭ್ಮನಿಗೆಲ್ಲ ಬೆಳೆದ. ಇಲ್ಲಿ ದೇವ್ರನ್ನ ಕಂಪೇರ್ ಮಾಡ್ತಾ ಇಲ್ಲ, ಆದರೆ ಸಂದರ್ಭ ವ್ಯಕ್ತಿನ ಯಾವ ರೀತಿ ಬೆಳೆಸ್ತಾ ಇರ್ತದೆ ಅಂತೇಳಿ ಒಂದು ಎಕ್ಸಾಂಪಲ್. ಇವತ್ತು 2020 ಉಪನಾಯಕರಾಗಿ ಬಂದಿದ್ದಾರೆ ಸೂರ್ಯಕುಮಾರ್ ಅಂತ. ಅವರು ಹೊಡಿ ಬಡಿ ಕಡಿ ಹಿಡಿದರಲ್ಲಿ ಅಗದಿ ಎಕ್ಸ್ಪರ್ಟ್ ಹ್ಯಾಂಡು, ಅವರಂತಿಗೆ ನಾಯಕರಾಗಿದ್ದಾರೆ. ಇದು ನಿನ್ನ ಏಷ್ಯಾ ಕಪ್ ಗೆಲ್ಲೋದಕ್ಕೆ ಎಷ್ಟು ಮಟ್ಟಿಗೆ ಇದು ಉಪಯೋಗ ಆಗ್ತದೆ ಟೀಮ್ ಅಂತೇಳಿ. ಈ ಟೀಮ್ದಲ್ಲೇ ಬುಮ್ರಾನು ಇದ್ದಾರೆ. ಬುಮ್ರಾನ್ ತೊಗೋಬಾರ್ದು ಅಂತೂ ಇತ್ತು, ಬಟ್ ಗೆಲ್ಲೋದು ಮುಖ್ಯದ ಇಲ್ಲ. ಈಗಾಗಲೇ ಹಲವು ಸಲ ಚರ್ಚೆನೂ ಆಗಿದೆ. ನಮ್ಮ ಗವಾಸ್ಕರ್ ಅವರು ಇಂಥದ್ದು ಬೇಡಪ್ಪ, ರೂಲ್ಸ್ ಒಬ್ಬರಿಗೆ ರೆಸ್ಟ್ ಕೊಡು, ಮತ್ತೇನು ಮಾಡಲ್ಲ, ಯಾರು ಉತ್ತಮವಾಗಿ ಆಡ್ತಿರ್ತಾರೆ ಅವ್ರು ಸೆಲೆಕ್ಷನ್ ಮಾಡಬೇಕು, ಫಿಟ್ ಅದಾರಲ್ಲ ಅವ್ರು ಫಿಸಿಕಲಿ ಅಷ್ಟೇ ನೋಡಬೇಕು ಅನ್ನುವಂಥ ಮಾತನ್ನು ಮಾತಾಡಿದ್ದು ಸಹಿತ ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ. ಅನೇಕ ಎಪಿಸೋಡ್ ಮಾಡಿದ್ವಿ ಇದರ ಬಗ್ಗೆ, ಕ್ರಿಕೆಟ್ ಬಗ್ಗೆ. ಅದರೊಳಗೆ ಇವತ್ತು ನಮ್ಮ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂಥ ನಿಮಗೆ ಗೊತ್ತದ ಅಜಿತ್ ಅಗರ್ಕರ್, ಸಮಿತಿ ಮುಖ್ಯಸ್ಥ, ಅವರಿದ್ದಂಥವ್ರು ಒಂದು 15 ಜನರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡು ಮತ್ತಿನ್ನು ಹೆಚ್ಚು ಬೇಕಾದ್ರೆ ಒಂದು 5 ಮಂದಿ ರಿಸರ್ವ್ದೊಳಗೆ ಶ್ರೇಯಸ್ ಅವ್ರನ್ನ ಇಟ್ಟಿದ್ದಾರೆ. ಶ್ರೇಯಸ್ ಅವರನ್ನು ಬೇಕಾದ್ರೆ ತೊಗೊಳ್ತಾರೆ, ಬೇಡಾದ್ರೆ ಇಲ್ಲ ಅನ್ನೋಂಗೆ. ಒಟ್ಟಾರೆಯಾಗಿ ಈ ಏನು 2020 ನಡೀಲಿಕ್ಕೆ 9ನೇ ತಾರೀಕಿಗೆ ಇದು ಮಾತ್ರ ಏಷ್ಯಾ ಕಪ್
ಯಾರು ಗೆಲ್ಲಬಹುದು ಅನ್ನೋದು ಈಗಾಗಲೇ ಗೆಸ್ಸು ಚರ್ಚೆ ಮತ್ತೊಂದು ಏನೋ ನಡೀತಾ ಇದೆ. ಅದು ಏನಾಗ್ತದೆ ನೋಡೋಣ ನಂತರ ಮಾತು. ಯಾಕಂದ್ರೆ ಈಗಾಗಲೇ ಹಲವು ಸಲ ಮಾತಾಡಿದ್ದಾರೆ, ಕ್ರಿಕೆಟ್ ಈಸ್ ಅನ್ಸರ್ಟನ್. ಹಿಂಗೆ ಆಗ್ತದೆ ಇದು ಆಗ್ತದೆ ಹೇಳಿ ನಮಗೆ ಸಾಧ್ಯ ಇಲ್ಲ. ಒಂದು ವಿಕೆಟಿನಿಂದ ಏನೋ ಬೇಕಾದ್ದು ಆಗ್ತದೆ, ಒಂದು ವಿಕೆಟ್ ಬಿದ್ದು ಹೋಗಿಬಿಡುತ್ತಪ್ಪ ಅಂದ್ರೆ ಟೀಮ್ ಕೊಲಾಪ್ಸ್ ಆಗಿ ಹೋಗ್ತಿರ್ತದೆ. ಆ ಕ್ಷಣದ ಆ ಸಂದರ್ಭದ ಮಾನಸಿಕ ಸ್ಥಿತಿಯ ಮುಂದೆ ಅದೇ ಕಾಲಕ್ಕೆ ಬೌಲರ್ಗಳು ಜಾನ್ಮೇ ಬ್ಯಾಟ್ಸ್ಮನ್ನರ ಏನಪ್ಪ ಅದು ಸಹಿತ ಒಂದು ಎದುರಾಳಿ ಹಾಕೋ ಪ್ರತಿಯೊಂದು ಚೆಂಡನ್ನು ಸಹಿತ ಎದುರಿಸಿರುವಂಥದ್ದು. ಯಾಕಂದರೆ ಇಲ್ಲಿ 2020 ಅಂದಾಗ ಓವರ್ಗಳು ಕಡಿಮೆ ಇರ್ತಾವೆ, ಬಾಲ್ಗಳು ಕಡಿಮೆ ಇರ್ತಾವೆ, ಹೆಚ್ಚೆಲ್ಲ ಹೊಡಿಬೇಕಾಗಿರ್ತದೆ. ಆ ಎಲ್ಲ ನೆಲೆಯಲ್ಲಿ ಯಾರು ಜಡ್ಜ್ಮೆಂಟ್ ಮಾಡಿ ಮನಸ್ಶಾಂತಿ ತೊಗೊಂಡು ಆಡ್ತಾರೋ ಅವ್ರ ಟೀಮಾಗಿ ಗೆಲ್ತದನ್ನು ಸಾಮಾನ್ಯ ವಿಷಯ. ಎಲ್ಲ ದಿಶೆಯಲ್ಲೇ ಟೀಮ್ ಅಂತ ಸ್ಟ್ರಾಂಗ್ ಅದ. ಅದರೊಳಗೆ ಮಕ್ಕಳು ಎಲ್ಲ ಹಿಟ್ಟರ್ಗಳಿದ್ದಾರೆ. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ನಾಯಕ, ಶುಭ್ಮನ್ ಗಿಲ್ ಅವರು ಹಿಟ್ಟರ್ ಅದಾರ, ಉಪನಾಯಕ ಅಭಿಷೇಕ್ ಶರ್ಮಾ ಅಂತೇಳಿ. ಅದರ ನಂತರ ಹಾರ್ದಿಕ್ ಪಾಂಡ್ಯ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ, ಬ್ಯಾಟಿಂಗ್ ಹೆಂಗದ ಅಂತೇಳಿ. ಎಷ್ಟು ಸೆಕೆಂಡ್ ಬ್ಯಾಟ್ ಬೀಸ್ತಾ ಇರ್ತಾರೆ, ಅದು ಜಡ್ಜ್ ಮಾಡಿ ಬೀಸ್ತಾ ಇರ್ತಾರೆ, ಬರೀ ಬ್ಯಾಟ್ ಬೀಸೋದಲ್ಲ. ಆಮೇಲೆ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿದೆ. ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಅಂತ ಯಾರ್ಕರ್ ಸದಾ ಕಾಲಲ್ಲಿ ಹಾಕುವಂಥ ಮತ್ತು ಸ್ವಿಂಗ್ ಮಾಡುವಂಥ ವ್ಯಕ್ತಿತ್ವ ಪಡುವಂಥ ವ್ಯಕ್ತಿ. ಹೀಗಾಗಿ ಬುಮ್ರಾ ವಿಕೆಟ್ ಸಿಗೋದು ಅಷ್ಟು ಸಾಮಾನ್ಯ ವಿಷಯ ಆಗಿದೆ. ಅದೇ ಕಾರಣಕ್ಕೆ ಜಿತೇಶ್ ಶರ್ಮಾ ಅಂತವ್ರು ಬಂದಿದ್ದಾರೆ, ಶಿವಮ್ ದುಬೆ ಅಂತ ಬಂದಿದ್ದಾರೆ, ಹರ್ಷದೀಪ್ ಸಿಂಗ, ಸಂಜು ಸ್ಯಾಮ್ಸನ್, ಹರ್ಷಿತ್ ರಾಣಾ, ತಿಲಕ್ ವರ್ಮಾ, ರಿಂಕು ಸಿಂಗ್ ಮತ್ತು ವರುಣ್ ಚಕ್ರವರ್ತಿ, ಕುಲದೀಪ್ ಯಾದವ್ ಇವರೆಲ್ಲ ತೋಳಿದ್ದಾರೆ. ಸ್ಪಿನ್ನರ್ ಅದಾರ ಕುಲದೀಪ್ ಯಾದವ್ ಅವರು. ಉಳಿದವರು ಹಾರ್ಡ್ ಹಿಟ್ಟಾಗಿ ಹೋಗುವಂಥವ್ರು ಅದ, ಇನ್ನು ಹಿಟ್ಟರಾಗಿ ಬಡಿಯುವಂಥವ್ರು ಅದಾರ. ಹೀಗಾಗಿ ಸೆಪ್ಟೆಂಬರ್ 9 ನಡೆಯುವಂಥ ಏಷ್ಯಾ ಕಪ್ನಲ್ಲಿ ಭಾರತ ಗೆಲ್ಲಬಹುದು ಅನ್ನುವಂಥ ಭರವಸೆಯನ್ನು ನಮ್ಮ ಟೀಮ್ ಇವತ್ತು ಮುಖ್ಯಸ್ಥರಾದಂಥ ಅಜಿತ್ ಅಗರ್ಕರ್ ಹೊಂದಿದ್ದಾರಂತ. ಯಾಕೆಂದರೆ ಸಹಜ ಯಾವುದೇ ದೇಶ ಆದರೂ ತಮ್ಮ ದೇಶ ಗೆಲ್ಲಿ ಕಪ್ ತೊಗೊಂಡು ಬರಲಿ ಎಲ್ಲರೂ ಆಸೆ, ಎಲ್ಲರೂ ಅದಕ್ಕಾಗಿ ಫೈಟ್ ಮಾಡ್ತಿರ್ತಾರೆ. ಒಂದು ಕಪ್ಪಿಗಾಗಿ 8 ಟೀಮ್ಗಳು ಫೈಟ್ ಮಾಡ್ತಾರೆ. ಆ ಫೈಟ್ದಲ್ಲಿ ಯಾರು ಗೆಲ್ತಾರೆ, ಕೊನೆ ಕ್ಷಣದವರೆಗೆ ಯಾರು ನಿಲ್ತಾರೆ ಅವ್ರು ಟ್ರಾಫಿಯನ್ನು ಒಯ್ತಾರೆ ಅನ್ನೋದು ಅಷ್ಟು ಸತ್ಯ. ಇರಲಿ ಅದೇನೂ ಇಲ್ಲ, ಗಿಲ್ ಉಪನಾಯಕರಾಗಿದ್ದು ಶ್ರೇಯಸ್ಸಾಗ ಸ್ವಲ್ಪ ನಿರಾಶೆ ಆಗಿದ್ದು ಈ ಒಂದು ಆಯ್ಕೆ ಸಮಿತಿಯಿಂದ ಅನ್ನೋದರಲ್ಲಿ ಎಲ್ಲ ಅಭಿಪ್ರಾಯ ಇಲ್ಲ. ಇನ್ನು ಈ ಒಂದು ಏಷ್ಯಾ ಕಪ್ದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಶೈನ್ ಆಗ್ಬೋದು, ಹೊಳಿಬೋದು, ಅಥವಾ ಹಿಡಿತನ್ನು ಸಾಧಿಸ್ಬೋದು ಅನ್ನೋದು ಈಗ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಗಿಲ್ಲನ್ನು ತನ್ನ ವ್ಯಕ್ತಿತ್ವವನ್ನು ತೋರಿಸುವಂಥ ಅವಕಾಶಕ್ಕೆ ಅವ್ರಿಗೂ ಸಿಕ್ಕದ. ಅವರು ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು, ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಗೆಲ್ಲುವ ಟೀಮನ್ನು ತಯಾರು ಮಾಡಲಿ ಅನ್ನುವಂಥದ್ದು ಎಲ್ಲರ ಆಸೆ. ಜೊತೆಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸಹ ಒಳ್ಳೆ ಹಿಟ್ಟರ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಈ ಸಲ ಟೀಮ್ ಏಷ್ಯಾ ಕಪ್ ತರ್ತದೆ ಅನ್ನೋದು ಭಾಳಷ್ಟು ಜನರ ಅಂಬೋಣ. ಯಾಕಂದರೆ ಈಗಾಗಲೇ ಇಂಗ್ಲೆಂಡದ ನೆಲದಲ್ಲಿ ಹೋಗಿ ಡ್ರಾ ಮಾಡ್ಕೊಂಡು ಬಂದದ ಭಾರತ ಟೀಮ ಅಂದಾಗ ಇವತ್ತೊಬ್ಬ ಯೋಚಿಸುವ ಚಿಂತಿಸುವ ವ್ಯಕ್ತಿಗಳು ಟೀಮಲ್ಲಿದ್ದಾರೆ. ಅದಕ್ಕೆ ಶುಭ್ಮನ್ ಗಿಲ್ ದೊಡ್ಡ ಎಕ್ಸಾಂಪಲ್ಲ. ಯಾಕಂದ್ರೆ ಒಂದು ಸಾಮಾನ್ಯ ಟೀಮ್ ತೆಗೆದುಕೊಂಡು ಹೋಗಿ ಅಸಾಮಾನ್ಯವಾಗಿ ಅದನ್ನು ಡ್ರಾ ಮಾಡ್ಕೊಂಡು ಬಂದಂಥ ಒಂದು ಕ್ಷಣ ಅದಲ್ಲ, ಅದು ನಿಶ್ಚಿತವಾಗಿಯೂ ಬಹಳ ದಿನಗಳವರೆಗೆ ನೆನಪುಳಿಯುವಂಥದ್ದು. ಅದು ಇಲ್ಲಿ ಆಗ್ಬೋದು, ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ಮ ಈಗಿನ ಟೀಮಿನ ಅಭಿಪ್ರಾಯ. ಜೊತೆಗೆ ತಂಡದ ಮುಖ್ಯಸ್ಥರಾದಂಥ ಅಜಿತ್ ಅಗರ್ಕರ್ ಅವರು ಈ ರೀತಿಯಾಗಿ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಇದ್ದಂಥವ್ರು ಏನಪ್ಪ ಅಂತಂದ್ರೆ ನಮ್ಮ ಅಜಿತ್ ಅಗರ್ಕರ್ ಇದ್ದಂಥವ್ರು ನಮ್ಮ ಏನಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅದೇನೂ ಇರಲಿ, ಶ್ರೇಯಸ್ ಅಯ್ಯರ್ ಇದ್ದಿದ್ದು ಚೆನ್ನಾಗಿತ್ತು ಅಂತ ಕೆಲವೊಂದು ಮಂದಿ ವಾದ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಹಾಗೆ ನಡೀತಾನೆ ರೀ, ಒಬ್ಬರು ಬಿಟ್ಟಿದ್ದಕ್ಕೆ ಇನ್ನೊಬ್ರು ತೆಗೆದುಕೊಂಡಕ್ಕೆ ಮ್ಯಾಚ್ ಮೇಲೆ ಟಿಪ್ಪನ್ ಇರುವ ಮತ್ತು ಯಾವುದಾದ್ರು ಒಂದು ಧೈರ್ಯ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ಟೀಮ್ದಲ್ಲಿ ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ, ಎಲ್ಲರೂ ಬೆಸ್ಟ್ ಇದ್ದಾರೆ. ಯಾರನ್ನು ತೊಗೊಳ್ಬೇಕು, ಯಾರನ್ನು ಬಿಡಬೇಕು, 11 ಮಂದಿಯಾಗಿ ಸೆಲೆಕ್ಷನ್ ಮಾಡೋದ್ರೆ ಅಷ್ಟು ಹೊರಗಟ್ಟಿಲ್ಲ, ಕಾಂಪಿಟೇಷನ್ ಜೋರದ. ಹೀಗಾಗಿ ದೇಶದ ತುಂಬ ಇವತ್ತು ಕ್ರಿಕೆಟ್ ಏನದಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮನವನ್ನು ಗೆಲ್ಲುವಂಥ ಆಟ ಈ ಪರಿಣಮಿಸಿದ ರಾಷ್ಟ್ರೀಯ ಗೇಮ್ ಇದೆ ಏನೋ ಅನ್ನುವಷ್ಟು ಮಟ್ಟಿಗೆ ಇವತ್ತು ಬೆಳೆದು ನಿಂತದೆ. ಯಾಕಪ್ಪ ಅಂತಂದ್ರೆ ಮೊದಲು ಹಾಕಿ ಇತ್ತು, ಈಗ ಹಾಕಿ ಬದಲಾಗಿ ಕ್ರಿಕೆಟನ್ನು ನಾವೆಲ್ಲ ಆರಾಧಿಸ್ತಾ ಇದ್ದೀವಿ, ಅದು ನೋಡ್ತಾ ಇದ್ದೀವಿ. ಅದರಲ್ಲೂ 2020 ಬಂದ ಮೇಲೆ ಈ ಕ್ರಿಕೆಟ್ಗೆ ಎಲ್ಲಿಲ್ಲದ ಮಹತ್ವ ಬಂದುಬಿಟ್ಟದ. ಅದಿನ್ನು ಮುಂದಿನ ಯಾವ ರೀತಿ ಹೋಗ್ಬೋದು ಏನೋ ನೋಡೋಣ ಮುಂದಿನದಲ್ಲೇ. ಮತ್ತು ಅದೇ ಕಾಲಕ್ಕೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಸಹಿತ ಒಳ್ಳೆ ಬೌಲರ್ ಆಗಿ ಕಪಿಲ್ ದೇವ್ ನಂತರ ಭಾರತಕ್ಕೆ ದೊರೆತಿದ್ದ ನಿಜವಾಗಿಯೂ ಏನಪ್ಪ ಅಂದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂತ ಮತ್ತು ಹೇಳ್ತಾ ಒಟ್ಟಾರೆಯಾಗಿ ಅಜಿತ್ ಅಗರ್ಕರ್ ಮತ್ತು BCCI ಈ ಸಲ ಆಯ್ಕೆ ಮಾಡಿದಂಥ ಟೀಮ ಎಲ್ಲರಿಗೂ ಸಮಾಧಾನ ತರುವಂಥದ್ದು ಅಂತ ಹೇಳ್ಬೇಕಾಗಿದೆ. ಆದರೂ ಒಂದಿಷ್ಟು ಶ್ರೇಯಸ್ ಅವ್ರ ಬದಲು ನಿರಾಶೆ ಇರ್ತದೆ. ಬಟ್ ಅನಿವಾರ್ಯ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದರೆ ಎರಡರಲ್ಲಿ ಒಂದು ಮಾಡಬೇಕು, ಒಂದು ಗಿಲ್ ಅವ್ರನ್ನ ಬಿಡಬೇಕು, ಇಲ್ಲ ಶ್ರೇಯಸ್ ಅವ್ರ ಸೆಲೆಕ್ಷನ್ ಮಾಡಬೇಕು. ಈಗಂತೂ ಗಿಲ್ಲ ವಿಶೇಷವಾಗಿ ಕ್ರಿಕೆಟ್ನಲ್ಲೇ
ದೊಡ್ಡ ಹೆಸರಾಗ್ಯದ. ಆ ಕಾರಣಕ್ಕಾಗಿ ಅವ್ರನ್ನ ಬಿಡೋದು ಈ ಸತ್ ಕಷ್ಟ ಅಂತ ಹೇಳ್ತಾ, ಈ ಒಂದು ಏಷ್ಯಾ ಕಪ್ ಆದಷ್ಟು ನಮ್ಮ ಭಾರತಕ್ಕೆ ಒಳ್ಳೆಯ ರಿಸಲ್ಟ್ ಕೊಡಲಿ ಅಂತ ಹೇಳ್ತಾ, ಇದು ಒಟ್ಟಿನೆಲ್ಲ ಸೆಪ್ಟೆಂಬರ್ 9 ಸ್ಟಾರ್ಟ್ ಆಗ್ತದೆ. ನೀವು ನೋಡೋದ್ರ ಗಮನ ಹರಿಸ್ತೀರಿ ಅಂತೇಳಿ ನಮ್ಗೆ ಅನಿಸಿದ್ದಕ್ಕೆಲ್ಲ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.